50ಕ್ಕೂ ಹೆಚ್ಚು ಕಡಿಮೆ, ಇಲ್ಲಿ ನಿಮಗೆ 47 ಕೊಡ್ತಾ ಇದ್ದೀನಿ, 50ಕ್ಕೂ ಹೆಚ್ಚು ಅಂತ ಬರ್ಕೊಬೋದು. ನಿಮ್ಗೆ 1600 ಪಟ್ಟಿಯಲ್ಲಿ ಕೂಡ ಸಿಗುತ್ತೆ. ಇವೆಲ್ಲವೂ ಹಿಂದೂ ಸಮಾಜದ ಹೆಸರುಗಳು. ಇದು ಯಾರು ಸೃಷ್ಟಿ ಮಾಡಿದ್ರು, ಇದು ಯಾವಾಗ ಉದ್ಭವ ಆಯಿತು, ಆಯೋಗ ಯಾವಾಗ ಇದು ಪರಿಗಣಿಸ್ತು ಅನ್ನುವಂಥ ವಿವರ ಕೂಡ ಇಲ್ಲ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯಕರವರನ್ನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಇದು ಪ್ರಕಟ ಮಾಡಿದ್ರಿ ಎಂದಾಗ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ. ಈ 1400 ಜಾತಿಗಳ ಪೈಕಿಯಲ್ಲಿ ವಿವಿಧ ಧರ್ಮದವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ್ಯಾರು ಮೀಸಲಾತಿಯಲ್ಲಿ ಇದ್ರೂ ಅದನ್ನೂ ಸೇರಿದಂತೆ ಇಡೀ ಜಾತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ಸೇರಿ 1400 ಜಾತಿಗಳ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದಕ್ಕೆ ನಮ್ಮ ಆಕ್ಷೇಪ ಏನು ಅಂತ ಹೇಳಿದ್ರೆ, ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಇರುವಂಥದ್ದು, ಜಾತಿಯನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ. ಜಪ ತಪ ಹೋಮಾದಿಗಳನ್ನು ಮಾಡಿಸೋದ್ರಿಂದ ಈ ಗ್ರಹಣದಿಂದ ಇದು ಆಗ್ಬೋದು. ಈ ಗ್ರಹಣದ ಶುಭ ಫಲ ಮತ್ತು ಮಿಶ್ರ ಫಲ ಹಾಗೂ ಉತ್ತಮ ಫಲ, ಕೆಟ್ಟ ಫಲಗಳು ಏನದ 3 ತಿಂಗಳಿಂದ 4 ತಿಂಗಳ ತನಕ ಮಾತ್ರ ಇರುತ್ತದೆ. ಈ ಗ್ರಹಣದ ಫಲಗಳ ನಿಮಿತ್ತವಾಗಿ ನೀವು ಏನು ದಾನಾದಿಗಳನ್ನು ಜಪ ತಪ ಹೋಮಾದಿಗಳನ್ನು ಮಾಡಿಸ್ತೀರಿ, ಅದರ ಮೇಲಿಂದ ಅವರು ಉತ್ತಮವಾದಂಥ ಭವಿಷ್ಯ ರೂಪುಗಳು. ಒಂದು ಕುಂಭವನ್ನು ತೆಗೆದುಕೊಂಡು ಬಂದು ಅವನಿಗೆ ಸ್ನಾನವನ್ನು ಮಾಡಿಸಿ ಅವನಿಗೆ ಅಭ್ಯಂಗಾದಿಗಳ ಸ್ನಾನವನ್ನು ಮಾಡಿಸ್ತೀವಿ. ಆಮೇಲೆ 3 ತಾಸು ಜಪ ತಪಗಳನ್ನು ಮಾಡ್ತಾ ಇಲ್ಲಿ ಕಾಲು ಕಳಿತೀವಿ, ಹೋಮಾದಿಗಳನ್ನು ಮಾಡ್ತೀವಿ ಈ ದೇವಸ್ಥಾನದಲ್ಲಿ. ಮತ್ತು ಮುಂದೆ ಗ್ರಹಣ ಬಿಟ್ಟ ಮೇಲೆ ಮೋಕ್ಷ ಸ್ಥಾನವನ್ನು ಮಾಡಿಸಿ ಮತ್ತೆ ಅಲಂಕಾರವನ್ನು ಹಾಕಿ ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತಾ ಇವೆ.